ಶೇರ್ ಮಾಡಿ, ಕಮೆಂಟ್ ಮಾಡಿ ಫ್ರೆಂಡ್. ಇವತ್ತು ನಮ್ಮಲ್ಲಿ ಮೀನು ಸಾರು, ಬುಧವಾರ ಬ್ಲಾಗಿದು. ನಮ್ಮ ಮನೆಯವ್ರು ಬೆಳಗ್ಗೆ ನಾನು ಎದ್ದೊಳಷ್ಟೊತ್ತಿಗೆ ಮೀನು ತಂದಿದ್ದರು. ಮೀನು ತಂದು ರೆಡಿ ಎಲ್ಲ ಕ್ಲೀನ್ ಮಾಡಿ ಚಾನಲ್ಗೆ ಹೋಗ್ಬಿಟ್ಟು ಎಲ್ಲ ಕ್ಲೀನ್ ಮಾಡಿದರು. ಕ್ಲೀನ್ ಮಾಡಿಟ್ಟಿದ್ರು. ಬಂದುಬಿಟ್ಟು ನಾನು ಎಲ್ಲರಿಗೂ ಕಾಫಿ ಮಾಡಿಕೊಟ್ಟು ಸ್ಟಾರ್ಟ್ ಮಾಡಿಕೊಂಡೆ ಮೀನು ಸಾರು ಮಾಡೋಕ್ಕೆ. ಫಿಶನ್ನು ಎಲ್ಲ ಕ್ಲೀನಾಗಿ ತೊಳೆದ್ಬಿಟ್ಟು ಇಟ್ಟಿದ್ದೀನಿ. ಅರ್ಧ ಸಾಂಬಾರಿಗೆ, ಅರ್ಧ ಫ್ರೈಗೆ ಅಂತ ಅಂದ್ಬಿಟ್ಟು. ಮೀನು ಸಾಂಬಾರಲ್ಲಿ ಯಾರೂ ತಿನ್ನಲ್ಲ, ನಮ್ಮ ಅತ್ತೆ ನಮ್ಮ ಮಾವ ಬಿಟ್ಟರೆ. ನಮ್ಮ ಮನೆಯವರಿಗೆ ಫ್ರೈ ಇಷ್ಟ, ಸಾಂಬಾರು ಊಟ ಮಾಡಲ್ಲ. ಹಾಗಾಗಿ ಮೀನು ಸಾಂಬಾರಿಗೆ ರೆಡಿ ಮಾಡಿಕೊಂಡು ಎಲ್ಲ ಗ್ರೈಂಡ್ ಮಾಡಿಬಿಟ್ಟು ಕುದಿಯೋಕ್ಕೆ ಇಟ್ಟಿದ್ದೀನಿ. ಈಗ ಉಪ್ಪು ಹಾಕ್ಬಿಟ್ಟು ಸ್ವಲ್ಪ ಚೆನ್ನಾಗಿ ಕುದಿ ಬರಬೇಕು. ಕುದಿ ಬಂದಮೇಲೆ ಹುಣಸೆಹಣ್ಣು ರಸ ಹಾಕಬೇಕು. ನೋಡಿ ಫ್ರೆಂಡ್, ಹಳ್ಳಿ ಸೈಡಿನ ರೆಸಿಪಿ ಇದು. ಹುಣಸೆಹಣ್ಣು ರಸ ಹಾಕ್ತಾಯಿದ್ದೀನಿ. ನಮ್ಮ ಕೆರೆಯಲ್ಲಿ ತುಂಬ ಚೆನ್ನಾಗಿರುತ್ತೆ ಮೀನು ಮಾತ್ರ ಸೂಪರಾಗಿರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. ಇದು ಮೀನು ನಮ್ಮ ಮನೆಯವ್ರು ತಂದಿದ್ದು. ಇದು ಏನು ಮೀನು ಅಂತ ನಮಗೆ ಗೊತ್ತಿಲ್ಲ. ನಮ್ಮ ಮನೆಯವ್ರು ತಂದಿದ್ದಾರೆ ಫ್ರೈ ಮಾಡೋಕ್ಕೆ. ಫ್ರೈ ಮಾಡಿಕೊಡು ಅಂತ ಹೇಳಿದ್ರು. ಉಪ್ಪು ಖಾರ ಹಚ್ಚಿ ಇಡಬೇಕೀಗ. ಚೆನ್ನಾಗಿ ಕುದೀತಿದೆ ಫ್ರೆಂಡ್. ಈಗ ಚೆನ್ನಾಗಿ ಕುದೀತಾ ಇರುತ್ತೆ. ಕುದಿಯಬೇಕಾದ್ರೆ ಒಂದೊಂದೇ ಮೀನು ಪೀಸಸ್ ಅದಕ್ಕೆ ಹಾಕಬೇಕು. ಫಸ್ಟು ಮೀನಿನ ಗುಳ್ಳೆ ತಲೆ ಹಾಕ್ತೀನಿ, ಯಾಕಂದರೆ ಅದು ತುಂಬ ದಪ್ಪ ಇದೆ, ದೊಡ್ಡದು. ಸ್ವಲ್ಪ ಕುದಿಯೋ ತನಕ ಬಿಟ್ಟರೆ ಸಾಕು, ತುಂಬ ಏನು ಕುದಿಸೋದು ಬೇಡ. ಎಲ್ಲ ಮೆಲ್ಟ್ ಆಗಿಬಿಡುತ್ತೆ ಫಿಶ್ಶು. ಅದು ಮೀನಿಂದು ಬಾಲ ನಮ್ಮ ಮನೆಗೆ ತುಂಬ ಇಷ್ಟ. ಅದು ಫ್ರೈಗೆ ಹಾಕಬೇಕಾಗಿತ್ತು, ಸಾಂಬಾರಿಗಾದರೆ ಟೇಸ್ಟ್ ಇರುತ್ತೆ ಅಂತ ಸಾಂಬಾರಿಗೆ ಹಾಕಿದ್ದೀನಿ. ಫಿಶ್ ಎಲ್ಲ ಸಾಂಬಾರು ಮಾಡಿ ಎಲ್ಲ ರೆಡಿ ಮಾಡಿ ಎಲ್ಲ ಗ್ಯಾಸ್ ಎಲ್ಲ ಕ್ಲೀನ್ ಮಾಡಿ, ನಮ್ಮದೊಂದು ಪುಟ್ಟು ಮನೆ, ಅಡುಗೆ ಮನೆ ಸಣ್ಣದು. ಇಲ್ಲಿ ಬೋರ್ ನೀರು ನಮಗೆ ಕುಡಿಯೋಂಗಾಗಲ್ಲ. ಹಾಗಾಗಿ ನಾವು ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬೇಡಿ ಫ್ರೆಂಡ್. ಥ್ಯಾಂಕ್ ಯು.